ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವರ್ಷದ ಕೊನೆಯ ವಿಡಿಯೋ Q&A ಆಗಿದೆ. ಈ ವರ್ಷ ನಿಮ್ಗೋಸ್ಕರ ವಿಡಿಯೋಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದು ಡೆಫಿನೆಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿನ ಹಾಕಿದ್ದೆ. ನಿಮ್ಗೆ ಏನೇನು ಪ್ರಶ್ನೆಗಳನ್ನ ಕೇಳಬೇಕು ಅನ್ಕೊಂಡಿದ್ದೀರೋ ಅದನ್ನ ಎಲ್ಲದನ್ನು DM ಮಾಡಿ, ನೀವು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾನು ಸಿದ್ಧವಾಗಿರ್ತೀನಿ ಅಂತ ಹೇಳಿ ತುಂಬಾ ಜನ ತುಂಬಾ DMs ಗಳನ್ನ ಕಳಿಸಿದ್ರಿ. ಅದರಲ್ಲಿ ರಿಪೀಟೆಡ್ ಕ್ವಶನ್ ಸಿಕ್ಕಾಪಟ್ಟೆ ಇತ್ತು. ಯಾವ್ದಾವ್ದನ್ನ ಹಂಚ್ಕೋಬೇಕು, ಯಾವ್ದಾದನ್ನ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಒಂದು ಪಟ್ಟಿ ಮಾಡಿದ್ದೀನಿ. ಸೊ ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಹಾನೆಸ್ಟ್ ಆಗಿ ಉತ್ತರ ಕೊಡ್ತೀನಿ. ಇವಾಗ ಶುರು ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಬಂದು, ವೆನ್ ಡಿಡ್ ಯು ಫಸ್ಟ್ ಸ್ಟಾರ್ಟ್ ಯೂಟ್ಯೂಬ್ ಅಂಡ್ ವೈ ಯೂಟ್ಯೂಬರ್? ನಾನು ಯೂಟ್ಯೂಬರ್ ಆಗಬೇಕು ಅಂತ ಯಾವತ್ತೂ ವಿಡಿಯೋಗಳನ್ನ ಮಾಡಿದಲ್ಲ, ಅಚಾನಕವಾಗಿ ಯೂಟ್ಯೂಬರ್ ಆಗಿದ್ದು. ಅದು ಏನಕ್ಕೋಸ್ಕರ ಆದೆ ಅನ್ನೋದನ್ನ ಹೇಳ್ತೀನಿ. ಸೊ ನಾನು ಫಸ್ಟ್ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾದ್ರೆ ನನ್ನ ಚಾನೆಲ್ಗೆಲ್ಲ, ನಾನು ಒಂದು ಶಾರ್ಟ್ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತೀನಿ, ಜನ್ಯ ದಮಣಿ ಅಂತ ಹೇಳಿ, 2015. ಸೊ 15ನಲ್ಲಿ ನಾನು ಫಸ್ಟ್ ಯೂಟ್ಯೂಬ್ ವಿಡಿಯೋನ ಶೂಟ್ ಮಾಡಿ ಅದನ್ನ ಅಪ್ಲೋಡ್ ಕೂಡ ಮಾಡಿರ್ತೇನೆ. ಬಟ್ ಇವಾಗ ಅದು ಸಿಗಲ್ಲ ನಿಮಗೆ. ಸೊ ಅದು ನನ್ನ ಫಸ್ಟ್ ವಿಡಿಯೋ. ಏನಕ್ಕೋಸ್ಕರ ಯೂಟ್ಯೂಬರ್ ಅಂತ ಅಂದರೆ, ನಾನು ಸೀರಿಯಲ್ಗಳನ್ನ ಮಾಡ್ತಾ ಇರ್ತೀನಿ. 2021 ಆ ಟೈಮಲ್ಲಿ ನಾನು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀನಿ. ಸೀರಿಯಲ್ ಮುಗಿದ್ಮೇಲೆ ಆಡಿಷನ್ಗಳನ್ನ ಕೊಡ್ತಾ ಇರ್ತೀನಿ. ನಾನು ಯಾವ ಆಡಿಷನ್ ಕೊಟ್ಟರು ಸೆಲೆಕ್ಟ್ ಆಗ್ತಾ ಇರಲ್ಲ, ಎಲ್ಲಿ ಹೋದ್ರು ರಿಜೆಕ್ಷನ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಜನ ದುಡ್ಡು ಕೇಳ್ತಾರೆ, ಒಂದು ಸ್ವಲ್ಪ ಜನ ಇನ್ಫ್ಲೂಯೆನ್ಸ್ ಇದೆಯಾ ಅಂತ ಕೇಳ್ತಾರೆ. ಈ ಥರ ರಿಜೆಕ್ಷನ್ ಆಗ್ತಾ ಇರಬೇಕಾದ್ರೆ ನನಗೂ ಕೊಟ್ಟು ಸಾಕಾಗೋಯ್ತು. ನನಗೆ ಅವಾಗ ಯಾವುದೋ ಒಂದು ಪಾಯಿಂಟಲ್ಲಿ ಹಿಟ್ ಆಗುತ್ತೆ. ಓಕೆ, ನಾನು ಇನ್ಮೇಲೆ ಯಾರ ಹತ್ರನೂ ಚಾನ್ಸ್ಗೋಸ್ಕರ ಹೋಗೋದು ಬೇಡ, ನಾನೇನಾದರೂ ಮಾಡೋಣ ಅಂತ ಅಂದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದೆ ಯೂಟ್ಯೂಬು. ಸೊ ಸರಿ, ಯೂಟ್ಯೂಬ್ ಮಾಡೋಣ ಅಂತ ಹೇಳಿ ಅವಾಗ ಸ್ಟಾರ್ಟ್ ಮಾಡಿದ್ದೆ ಈ ಒನ್ ಜಾಯಿಂಟ್ ಕನ್ನಡ. ಇವತ್ತು ಹೆಂಗಿದೆ ಅಂತ ಅಂದರೆ, ನನಗೆ ಈಗಲೂ ನೆನಪಿದೆ, ಎಷ್ಟೊಂದು ಪ್ರೊಡಕ್ಷನ್ ಹೌಸ್ಗಳು ನನ್ನ ರಿಜೆಕ್ಟ್ ಮಾಡಿದ್ರು. ಬಟ್ ಕೆಲವೊಂದು ಪ್ರೊಡಕ್ಷನ್ ಹೌಸರು ಇವತ್ತು ನನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮದು ಮೂವಿ ಬರ್ತಾ ಇದೆ, ಪ್ರಮೋಟ್ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ಇವತ್ತು ನಾನು ಅವ್ರನ್ನೆಲ್ಲ ರಿಜೆಕ್ಟ್ ಮಾಡ್ತೀನಿ, ನಾನು ಮಾಡಲ್ಲ ಮೂವಿಗಳನ್ನ ಅಂತ ಹೇಳಿ. ಇದು ನನ್ನ ಯೂಟ್ಯೂಬ್ ಜರ್ನಿ. ಸೊ ಹೆಂಗೆ ಯೂಟ್ಯೂಬ್ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಇದು ರೀಸನ್ನು. ಎರಡನೇ ಪ್ರಶ್ನೆ ಬಂದು, ಹೂ ಇಸ್ ಯುವರ್ ಇನ್ಸ್ಪಿರೇಷನ್? ನಿಮ್ಮ ಗೋಲ್ ಏನು? ನನಗೆ ತುಂಬ ವಿಚಾರಗಳಲ್ಲಿ ತುಂಬ ಜನ ಇನ್ಸ್ಪೈರ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಪರ್ಸನ್ ಇವರೇ ನನ್ನ ಇನ್ಸ್ಪಿರೇಷನ್ ಅಂತ ಹೇಳಬೇಕು ಅಂತ ಅಂದರೆ, ನನ್ನ ತಂದೆ ತಾಯಿಗಿಂತ ದೊಡ್ಡ ಇನ್ಸ್ಪಿರೇಷನ್ ನನಗೆ ಇನ್ಯಾವುದೂ ಇಲ್ಲ. ಯಾಕಂದರೆ ನನ್ನ ಅಪ್ಪ ಅಮ್ಮಂದು ಲವ್ ಮ್ಯಾರೇಜು. ಸೊ ಅವರು ಮನೆ ಬಿಟ್ಟು ಹೊರಗಡೆ ಬಂದು, ಸೊ ಮೂಲತಃ ನಾವು ಶಿವಮೊಗ್ಗದವರು. ಸೊ ಅಲ್ಲಿಂದ ಹೊರಗಡೆ ಬಂದು ಇವತ್ತು ನನಗೆ ಏನೇನು ಬೇಕು ಎಲ್ಲದನ್ನು ನಮ್ಮ ಅಪ್ಪ ಅಮ್ಮ ಮಾಡಿದ್ದಾರೆ. ಸೊ ನನಗೆ ಅವರು ಎಷ್ಟೇ ಕಷ್ಟಪಟ್ಟರು ನಾನು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ಬದುಕ್ತಾ ಇರೋವಂಥ ಜೀವ ಯಾವ್ದಾರು ಇದೆ ಅಂದರೆ ನಮ್ಮ ಅಪ್ಪ ಅಮ್ಮ. ಸೊ ನನಗೆ ಅವ್ರಿಗಿಂತ ದೊಡ್ಡ ಇನ್ಸ್ಪಿರೇಷನ್ ಯಾವುದೂ ಇಲ್ಲ. ಸೊ ನಾನು ಯಾವಾಗಾದರೂ ತುಂಬ ಲೋ ಅನಿಸಿದ್ರೆ, ಇಲ್ಲ ಅಯ್ಯೋ ಏನೂ ಆಗ್ತಾ ಇಲ್ವಲ್ಲ ಅಂತ ಅನಿಸ್ದಾಗೆಲ್ಲ ನಾನು ಅವ್ರ ಹತ್ರನೂ ಶೇರ್ ಮಾಡಲ್ಲ. ಬಟ್ ಅವ್ರನ್ನ ನೆನೆಸ್ಕೊಂಡಾಗ, ಇಲ್ಲ ಅವ್ರ ಹತ್ರ ಮಾತಾಡಿದಾಗ ನನಗೆಲ್ಲದು ಆರಾಮ ಅನಿಸುತ್ತೆ. ಸೊ ನನ್ನ ಮೇನ್ ಇನ್ಸ್ಪಿರೇಷನ್ ನಮ್ಮ ಅಪ್ಪ ಅಮ್ಮ. ನನಗೆ ಅದಕ್ಕೆ ಅವ್ರಿಗಿಂತ ದೊಡ್ಡ ಇನ್ಸ್ಪಿರೇಷನ್ ಯಾವುದೂ ಇಲ್ಲ. ಗೋಲ್ ಬಂದು, ನನಗೆ ಚಿಕ್ಕ ವಯಸ್ಸಿಂದ ನಾನು ಯೂಟ್ಯೂಬರ್ ಆದ್ರೂ ನನಗೆ ಇವತ್ತವರೆಗೂ ಗೋಲ್ ಇರೋದು, ನಾನು ಒಬ್ಬ ಆ್ಯಕ್ಟರ್ ಆಗಬೇಕು, ನಾನು ಸಿನಿಮಾ ಮಾಡಬೇಕು. ನನಗೊಂದಿಷ್ಟು ಕನಸು ಆಸೆಗಳಿದೆ. ನನ್ನ ಜೀವನನ ಹೀಗೆ ನಡೆಸಬೇಕು, ಹೀಗೆ ಬದುಕಬೇಕು ಅಂತ ಹೇಳಿ. ಸೊ ಅದೇ ನನ್ನ ಗೋಲು. ಇಫ್ ಯು ಹ್ಯಾವ್ ಸಮಥಿಂಗ್ ಟು ಶೇರ್, ಇಲ್ಲಿವರೆಗೂ ಅದನ್ನು ಯಾರಿಗೂ ಹೇಳಿಲ್ಲ ಅಂದರೆ ಏನು? ನಾನು ಆ ಥರ ಪರ್ಸ್ನಲ್ ಅಂತ ಏನೂ ಇಟ್ಕೊಳಲ್ಲ. ಬಟ್ ಯಾರಿಗೂ ಗೊತ್ತಿಲ್ಲ, ನನಗೆ ತುಂಬ ಜನ ಗೊತ್ತಿಲ್ದಿರೋ ವಿಷಯ ಏನು ಅಂತಂದರೆ, ನಾನು ಇವತ್ತಿಗೂ ಓದ್ತಾ ಇದ್ದೀನಿ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ, ನನ್ನ ಫ್ರೆಂಡ್ ಸರ್ಕಲಲ್ಲೂ ಅದು ಗೊತ್ತಿಲ್ಲ. ಸೊ ಏನು ಅವೆಲ್ಲ ಬೇಡ, ಬಟ್ ಸ್ಟಿಲ್ ಐಮ್ ಸ್ಟಡಿ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ನೆಕ್ಸ್ಟ್, ಯಾಕೆ ಹೇರ್ ಕಟ್ ಮಾಡಿಸ್ತಾ ಇಲ್ಲ, ರೀಸನ್ ಏನು? ಈ ಹೇರ್ ಕಟ್ಟು, ಹೇರ್ ಕೇರ್ ಬಗ್ಗೆ ಸಿಕ್ಕಾಪಟ್ಟೆ ಜನ ಕೇಳ್ತಾನೆ ಇದ್ರು. ಟು ಬಿ ಹಾನೆಸ್ಟ್, ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ. ಸೊ ನಾನು ಲೀಡಾಗಿ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಮಾತುಕತೆ ನಡೀತಾ ಇದೆ. ಸೊ ಅವ್ರಿಗೆ ಫುಲ್ ಲೆಂತಿ ಹೇರ್ ಬೇಕು, ಇನ್ನೂ ಒಂದಿಷ್ಟು ಲೆಂತ್ ಎಲ್ಲ ಬೇಕು ಅಂತ ಹೇಳಿ ಆ ಕ್ಯಾರೆಕ್ಟರ್ ಬೇಕಿರೋ ಥರ ಗ್ರೂ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಕೂದಲು ಬಿಟ್ಟಿರೋದು. ಸೊ ದಿಸ್ ಇಸ್ ದ ರೀಸನ್. ಸೊ ಇದು ಇನ್ನೂ ತುಂಬ ಲೆಂತಿ ಪ್ರೋಸೆಸ್ಸು, ಇನ್ನೂ 1.5 year ತೊಗೊಳುತ್ತೆ. ಬಟ್ ನೋಡೋಣ, ಹೋಪ್ ಎವ್ರಿಥಿಂಗ್ ಗೋಸ್ ಗುಡ್. ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು? ಸೊ ನನ್ನ ಫೇವ್ರೆಟ್ ಪ್ಲೇಸ್ ತುಂಬ ಜನಕ್ಕೆ ಗೊತ್ತು. ಅದು ಯಾವಾಗಲೂ ಮೈಸೂರೇ, ಅದಂತೂ ಚೇಂಜ್ ಆಗಲ್ಲ. ನನಗೆ ಮೈಸೂರು ತುಂಬ ಹೃದಯಕ್ಕೆ ಹತ್ತಿರವಾದಂಥ ಜಾಗ. ನಾನು ಈಗಲೂ ತುಂಬ ಜನ ಗೊತ್ತಿಲ್ಲ, ನಾನು ಅಟ್ಲೀಸ್ಟ್ 2 weeks ಇಲ್ಲ ವೀಕ್ಲಿ ಒನ್ಸ್, ನಾನು ವಾರಕ್ಕೆ 3 ಸರಿ ಎಲ್ಲ ಹೋಗಿದ್ದುಂಟು. ನಂಗೆ ಮೈಸೂರಿಗೆ ಎಷ್ಟು ಸರಿ ಹೋದ್ರೂ ಬೇಜಾರಾಗಲ್ಲ. ಚಾಮುಂಡಿ ಬೆಟ್ಟ ಆಗಿರ್ಬೋದು, ಆಲ್ ಓವರ್ ನಂಗೆ ಮೈಸೂರೇ ಇಷ್ಟ. ಸೊ ಮೈಸೂರು ನನ್ನ ಆಲ್ ಟೈಮ್ ಫೇವ್ರೆಟ್ ಪ್ಲೇಸ್. ಯಾರಿಗೂ ಗೊತ್ತಿಲ್ಲದಿರೋ ಸೀಕ್ರೆಟ್ ಹೇಳಿ. ಯಾರಿಗೂ ಗೊತ್ತಿಲ್ಲದಿರೋ ಅಂಥ ಸೀಕ್ರೆಟು ನನ್ನ ಬಗ್ಗೆ ಅಂದರೆ, ತುಂಬ ಜನ ನಾನು ಮಿನಿ ಬ್ಲಾಗ್ಸ್ನೆಲ್ಲ ಹಾಕಿದಾಗ ಎಲ್ಲ ನನ್ನ ಬಗ್ಗೆ ಗೊತ್ತು ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ತುಂಬ ಜನ ನನ್ನ ಯೂಟ್ಯೂಬ್ ವೀಡಿಯೋಸ್ ನೋಡಿರೋರು
ನಾನು ಎಕ್ಸ್ಟ್ರೋವರ್ಟು, ನಾನು ಈಸಿಯಾಗಿ ಜನರ ಹತ್ರ ಮಾತಾಡ್ತೀನಿ, ನಾನು ಜನರ ಜೊತೆ ಬೆರಿತೀನಿ, ನನ್ನ ಜನರ ಜೊತೆ ಇರೋದಕ್ಕೆ ಇಷ್ಟ ಅಂತ ಅಂದ್ಕೊಂಡಿದ್ದಾರೆ. ಹೌದು, ನಾನು ಯಾರೇ ಸಿಕ್ಕಿದ್ರೂ ತುಂಬ ಚೆನ್ನಾಗಿ ಮಾತಾಡ್ತೀನಿ, ಈಸಿಯಾಗಿ ಜೆಲ್ಲಾಗ್ತೀನಿ. ಬಟ್ ನನಗೆ ಪರ್ಸ್ನಲ್ ಆಗಿ ನನಗೆ ಒಬ್ಬನೇ ಇರೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ನನಗೊಂದಿಷ್ಟು ಜಾಗಗಳಿದೆ, ಅಲ್ಲಿ ಯಾರೂ ಇರಲ್ಲ, ನನಗೆ ಆ ಜಾಗಗಳಿಗೆ ಹೋಗಿ ಟೈಮ್ನ ಸ್ಪೆಂಡ್ ಮಾಡೋದು. ಆಮೇಲೆ ನನಗೆ ನನ್ನ ಟೈಮ್ ಬೇಕು. ಸೊ ಅವಾಗಷ್ಟೇ ನನ್ನ ತಲೆ ಚೆನ್ನಾಗಿ ಓಡುತ್ತೆ. ಸೊ ಈ ಸೀಕ್ರೆಟು ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಯೂಶ್ವಲಿ ನನಗೇನಾದರೂ ತಲೆ ಎಲ್ಲ ಕೆಟ್ಟೋಯ್ತು ಅಂತ ಅಂದರೆ ನಾನು ಒಬ್ಬನೇ ಟ್ರಾವೆಲ್ ಮಾಡ್ತೀನಿ, ನಾನು ಒಬ್ಬನೇ ಥಿಯೇಟ್ರಿಗೆ ಹೋಗ್ತೀನಿ, ನಾನು ಒಬ್ಬನೇ ಹೋಟ್ಲಿಗೆ ಹೋಗ್ತೀನಿ. ನನಗೆ ಅಯ್ಯೋ ನನ್ನ ಜೊತೆ ಯಾರೋ ಬರಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ತುಂಬ ಸಾರಿ ಒಬ್ಬನೇ ಮೂವಿಗೆ ಹೋಗಿ ಕುಯ್ಕೊಂಡು ನೋಡ್ತೀನಿ. ನನಗೆ ನಾನೇ ಬೆಸ್ಟ್ ಕಂಪ್ಯಾನಿಯನ್. ನನಗಿಂತ ಒಳ್ಳೆ ಕಂಪ್ಯಾನಿಯನ್ ಬೇರೆಯವ್ರು ಯಾರೋ ಇದ್ದಾರೆ ಅಂತ ನನಗೆ ಯಾವತ್ತೂ ಅನಿಸಲ್ಲ. ಸೊ ಈ ಸೀಕ್ರೆಟು ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಇಯರ್ ಹೇಗಿತ್ತು? ಬೆಸ್ಟ್ ಮೂಮೆಂಟ್ ಇನ್ ದಿಸ್ ಇಯರ್ ಆ್ಯಂಡ್ ವರ್ಸ್ಟ್ ಮೂಮೆಂಟ್ ಇನ್ ದಿಸ್ ಇಯರ್. ಈ ಇಯರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಸೊ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ, ನಾನು ಮತ್ತು ನನ್ನ ಫ್ರೆಂಡ್ ರಾಕೇಶು, ಜಾಯಿಂಟ್ ಟ್ರಾವೆಲ್ಸ್ ಅಂತ ಹೇಳಿ. ಈ ವರ್ಷ ಎಲ್ಲದೂ ಚೆನ್ನಾಗೇ ನಡೀತು. ನನಗೆ ಆ ಥರ ವರ್ಸ್ಟಾಗಿ ಏನೂ ಇರಲಿಲ್ಲ. ಬೆಸ್ಟ್ ಮೂಮೆಂಟ್ ಅಂದರೆ ಈ ವರ್ಷ ಸಿಕ್ಕಾಪಟ್ಟೆ ಬೆಸ್ಟ್ ಮೂಮೆಂಟ್ಸ್ಗಳಿದ್ದಾವೆ. ಕೆಲವೊಂದಂದರೆ RCB ಕಪ್ ಗೆದ್ದಿದ್ದು ಸಿಕ್ಕಾಪಟ್ಟೆ ಬೆಸ್ಟ್ ಮೂಮೆಂಟು. ಅದಾಗಿದ್ಮೇಲೆ ಒಂದಿಷ್ಟು ವೀಡಿಯೋಸ್ಗಳು ವೈರಲ್ ಆಯಿತು. ಆಮೇಲೆ ನನ್ನ ಪರ್ಸ್ನಲ್ ಆಗಿ ಒಂದಿಷ್ಟು ಒಳ್ಳೊಳ್ಳೆ ಕೆಲಸಗಳಾಯಿತು. ನಾನು ಕಾರ್ ತೊಗೊಂಡೆ, ಅದು ಬೆಸ್ಟ್ ಮೂಮೆಂಟು. 2 ಕಾರ್ ತೊಗೊಂಡೆ. ಸೊ ಸಿಕ್ಕಾಪಟ್ಟೆ ಬೆಸ್ಟ್ ಮೂಮೆಂಟ್ಗಳಾಯಿತು. ಸೊ ಸಡನ್ನಾಗಿ ಯಾವುದೂ ತಲೆಗೆ ಹೊಳಿತಾ ಇಲ್ಲ. ವರ್ಸ್ಟ್ ಮೂಮೆಂಟ್ ಅಂತ ಅಂದರೆ ನನ್ನ ಅಜ್ಜಿ ಎಕ್ಸ್ಪೈರ್ ಆದರು. ಸೊ ಅದು ಒಂದು ವರ್ಸ್ಟ್ ಮೂಮೆಂಟ್. ಅಂದರೆ ನನಗೆ ಅಷ್ಟೊಂದು ಕನೆಕ್ಷನ್ ಏನು ಇರಲಿಲ್ಲ ನಮ್ಮ ಅಜ್ಜಿ ಜೊತೆ. ಅಂದರೆ ಚಿಕ್ಕ ವಯಸ್ಸಿಂದ ಆಡಿ ಬೆಳೆಸಿದ ಆ ಥರ ಏನಿಲ್ಲ. ಬಟ್ ಸ್ಟಿಲ್ ನನಗೇನೋ ಅಂದರೆ ಸಾವುಗೆ ಹೋದಾಗ ನಂಗೆ ಹೆಂಗೆ ಅನಿಸ್ಬಿಡ್ತು ಅಂತ ಅಂದರೆ, ಜೀವನ ಇಷ್ಟೇನಾ, ನಾವೆಲ್ಲ ಎಷ್ಟೊಂದು ಹೊಡೆದಾಡಿ ಬಡ್ದಾಡ್ತೀವಿ, ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ ಹೇಳಿ. ಲಾಸ್ಟಲ್ಲಿ ಹೆಂಗೆ ಅಂತ ಅಂದರೆ, ಹೆಣನ ತೊಗೊಂಡೋಗಿ ಸುಡೋಕ್ಕಿಂತ ಮುಂಚೆ ಮೈ ಮೇಲೆ ಹಾಕಿರೋ ಬಂಗಾರ ಎಲ್ಲದನ್ನೂ ಎತ್ಕೊಬಿಡ್ತಾರೆ. ಸೊ ನಮ್ಮ ಅಜ್ಜಿದು ಉಂಗುರ ಒಂದು ಬರ್ತಾ ಇರಲಿಲ್ಲ, ಕೈಗೆ ಹಾಕಿದ್ದು. ಅದನ್ನೆಷ್ಟು ಟೈಟಾಗಿ ಹಿಡಿದು ಎಳಿತಾರೆ ಅಂದರೆ ನಂಗೆ ಅವಾಗ ಅನಿಸೋಯ್ತು, ಸೊ ಇಷ್ಟೇ ಜೀವನ, ಇದಕ್ಕೆ ಯಾಕೆ ನಾವೆಲ್ಲ ಇಷ್ಟೊಂದೆಲ್ಲ ಬಡ್ದಾಡ್ತೀವಿ. ಸೊ ಅದು ನನ್ನ ಜೀವನದ ಅಂದರೆ ಈ ವರ್ಷದ ಒಂದು ವರ್ಸ್ಟ್ ಮೂಮೆಂಟ್ ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ಬೇಜಾರಾಯಿತು. ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಸೊ ಅದು ಒಂದು ತಲೆನಲ್ಲಿದೆ. ಸೊ ಅದನ್ನು ವರ್ಸ್ಟ್ ಅಂತ ಹೇಳಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗಿರೋವಂಥ ಮೂಮೆಂಟ್ ಅದು. ನ್ಯೂ ಇಯರ್ ರೆಸೊಲ್ಯೂಷನ್ ಏನು? ನ್ಯೂ ಇಯರ್ ರೆಸೊಲ್ಯೂಷನ್ ವೆರಿ ಸಿಂಪಲ್. ಸೊ ನಾನು ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸನ 100% ಮಾಡಬೇಕು. ನೆವರ್ ಗಿವ್ ಅಪ್. ಒಂದ್ಸರಿ ಇಟ್ಟಿರೋ ಹೆಜ್ಜೆನ ಹಿಂದಕ್ಕೆ ಇಡಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ನಾನು ಚೆನ್ನಾಗಿರಬೇಕು, ನನ್ನ ಸುತ್ತಮುತ್ತ ಇರೋರು ಚೆನ್ನಾಗಿರಬೇಕು, ನನ್ನಿಂದ ಖುಷಿಯಾಗಿರಬೇಕು. ಇದಿಷ್ಟೇ ನನ್ನ ಮೋಟೋ. ಇದು ಈ ವರ್ಷನಲ್ಲ, ಪ್ರತಿ ವರ್ಷಕ್ಕೂ ಇದೇ ನನ್ನ ಮೋಟೋ. ನ್ಯೂ ಇಯರ್ಗೆ ಏನು ಮಾಡ್ತೀರಾ? ಹಾನೆಸ್ಟಾಗಿ ಹೇಳ್ತೀನಿ, ನಾನು ನ್ಯೂ ಇಯರ್ ಅಂದರೆ December 31 ನಾವು ಮನೆಗೆ ಹೋಗ್ತೀನಿ. ನಮ್ಮಮ್ಮ ಒಳ್ಳೆ ಅಡುಗೆ ಮಾಡಿರ್ತಾರೆ, ತಿಂದು 8 ಇಲ್ಲ 9-9:30 ನಾನು ಮಲ್ಕೊಂಬಿಟ್ಟಿರ್ತೀನಿ. ಸೊ ಅವತ್ತೇ ನಾನು ಬೇಗ ಮಲಗೋದು. ನಾನು 12 ಗಂಟೆವರೆಗೂ ಎಲ್ಲ ಕಾಯ್ಕೊಂಡು ನ್ಯೂ ಇಯರ್ ಯಾರಿಗೋ ಕಳಿಸಿ ಕೇಕ್ ಕಟ್ ಮಾಡಿ ಇಲ್ಲ ಪಾರ್ಟಿಗೆ ಹೋಗೋದು ಏನಿಲ್ಲ. ಯಾಕಂದರೆ ಒಂದು ವರ್ಷ ನಾನು ಪಾರ್ಟಿಗೆ ಹೋಗಿ ಆ ವರ್ಷ ಕೊರೋನಾ ಬಂದ್ಬಿಡುತ್ತೆ. ನಾನು ಅವತ್ತಿಂದ ಫಿಕ್ಸ್ ಆದೆ, ನಾನೇನಾದರೂ ಹೊರಗಡೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಹೋದೆ ಅಂತ ಅಂದರೆ ಅದು ಎಲ್ರಿಗೂ ವರ್ಸ್ಟ್ ಆಗಿರುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ನ್ಯೂ ಇಯರ್ಗೆ ನಮ್ಮ ಮನೆ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಓಕೆ, ನೆಕ್ಸ್ಟು ಯೂಟ್ಯೂಬಲ್ಲಿ ಅಪ್ಪ ಇದು ಕ್ವಶನ್. ಸೊ ಇದನ್ನು ಎಷ್ಟು ಜನ ಕೇಳಿದ್ದಾರೆ ಅಂದರೆ, ಯೂಟ್ಯೂಬಲ್ಲಿ ಎಷ್ಟು ದುಡಿತೀರಾ, ಇಲ್ಲಿವರೆಗೂ ಎಷ್ಟು ಅರ್ನ್ ಮಾಡಿದ್ದೀರಾ? ಜೀವನದಲ್ಲಿ ತಂದೆ ತಾಯಿ ಒಂದು ವಿಚಾರನ ತುಂಬ ಸೂಕ್ಷ್ಮವಾಗಿ ಹೇಳ್ಕೊಟ್ಟಿದ್ದಾರೆ. ಯಾವತ್ತೂ ನಿನಗೆ ಒಳ್ಳೇದು ಮಾಡಿದವರು, ನಿನಗೆ ಬೆಳೆಸಿದವ್ರಿಗೆ ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ ಅಂತ ಹೇಳಿ. ಸೊ ನಾನು ಹಾನೆಸ್ಟಾಗಿ ಹೇಳ್ತೀನಿ, ಇವತ್ತಿಗೆ ಪ್ರೆಸೆಂಟಾಗಿ ಇತ್ತೀಚೆಗೆ ಅಂದರೆ ನನ್ನ ರೀಸೆಂಟ್ ವೀಡಿಯೋಸ್ಗಳಿಂದ ಎಲ್ಲ ಒಂದು ಆವ್ರೇಜಾಗಿ ಹೇಳಬೇಕು ಅಂದರೆ, ನಾನು ಒಂದು ತಿಂಗಳಿಗೆ 2 ಲಕ್ಷ ಹತ್ತಿರ ದುಡಿತೀನಿ ಯೂಟ್ಯೂಬಿಂದ. ಪರ್ ಮಂತ್ಗೆ ನನ್ನ ರೆವಿನ್ಯೂ. ಇಲ್ಲಿವರೆಗೂ ಎಷ್ಟು ದುಡ್ದಿದ್ಯಾ ಅಂತ ಯಾರಾದರೂ ಕೇಳಿದ್ರೆ 25 to 30 lakhs ಅಂತೂ ದುಡ್ದಿದ್ದೀನಿ ಯೂಟ್ಯೂಬಲ್ಲಿ. ಸೊ ಯಾಕೆ ಸುಮ್ಮನೆ ಸುಳ್ಳು ಹೇಳೋಣ. ಸೊ 30 lakhsವರೆಗೂ ಅಂತೂ ಯೂಟ್ಯೂಬಲ್ಲಿ ಅರ್ನ್ ಮಾಡಿದ್ದೀನಿ. ಬಟ್ ಈ ವಿಚಾರನ ಹೇಳಬೇಕು, ಇನ್ಕಮ್ನ ನೋಡಿದ ತಕ್ಷಣ ಎಷ್ಟೋ ಜನಕ್ಕೆ 2 ಲಕ್ಷ ದುಡಿತಾನ ಗುರು, ಒಂದು ತಿಂಗಳಿಗೆ 30 ಲಕ್ಷ ದುಡಿದಾನ ಅನ್ನೋ ಮೈಂಡ್ ಸೆಟ್ಟಿಗೆ ಬರುತ್ತೆ. ನಾನು ಎಷ್ಟು ಖರ್ಚು ಮಾಡಿದ್ದೀನಿ, ಒಂದು ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ನನಗೆ ಎಷ್ಟು ಖರ್ಚು ಬರುತ್ತೆ, ಎಡಿಟ್ರಿಗೆ ಎಷ್ಟು ಪೇ ಮಾಡ್ತೀನಿ, ನನ್ನ ಗ್ಯಾಜೆಟ್ಸ್ಗಳಿಗೆ ಎಷ್ಟು ಖರ್ಚು ಮಾಡ್ತೀನಿ, ನನ್ನ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಎಷ್ಟು ಬರುತ್ತೆ. ನಾನು ಸಿಂಪಲಾಗಿ ಒಂದು ಹೇಳ್ತೀನಿ, ನನ್ನ ಥೈಲ್ಯಾಂಡ್ ಟ್ರಿಪ್ನ ಮಾಡಿದ್ದೆ. ನನ್ನ ಥೈಲ್ಯಾಂಡ್ ಟ್ರಿಪ್ಗೆ ಆಲ್ಮೋಸ್ಟ್ 1 ಲಕ್ಷ ಖರ್ಚು ಮಾಡಿದ್ದೀನಿ. ಆ ಟ್ರಿಪ್ಪಲ್ಲಿ ನನಗೆ ರೆವಿನ್ಯೂ ಬಂದಿರೋದು ಬರೀ 22,000 ರೂಪಾಯಿ ನಾನು ಇದು ಮಾಡಿರೋದು. ಸೊ 88,000 ರೂಪಾಯಿ ಒನ್ ಶಾಟ್ ಲಾಸು. ಸೊ ಅದನ್ನು ಲಾಸ್ ಅಂತ ಹೇಳೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸು. ಸೊ ಖರ್ಚುಗಳು ಹಾಗೆ ಇರುತ್ತೆ. ಇವತ್ತಿಗೂ ನಾವು ತಗೊಳ್ಳೋ ಅಂದರೆ ಈಗ ಮ್ಯಾಕ್ಬುಕ್ ಆಗಿರ್ಬೋದು, SSD, ಆಮೇಲೆ ಯಾವ್ದು ಹೊಸ ಗ್ಯಾಜೆಟ್ಸ್ಗಳು ಬರುತ್ತೆ, ಮೈಕ್ ಬರುತ್ತೆ, ಅದನ್ನೆಲ್ಲ ಅಪ್ಗ್ರೇಡ್ ಮಾಡ್ತಾನೆ ಇರ್ತೀವಿ, ಫೋನು. ಸೊ ಕಂಪ್ಲೀಟಾಗಿ ಎಕ್ಸ್ಪೆನ್ಸ್ ಹಾಗೆ ಇರುತ್ತೆ.
ಬಟ್ ಆನ್ ಅನ್ ಆವ್ರೇಜ್ ಎಸ್ ಓಕೆ, ಪರವಾಗಿಲ್ಲ, ಒಂದು ರೇಂಜ್ಗಂತೂ ದುಡಿತಾ ಇದ್ದೀವಿ. ಐ ಆಮ್ ಹ್ಯಾಪಿ ಆ್ಯಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ನಮ್ಮ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು. ನಿಮ್ಮಿಂದ ಇದೆಲ್ಲ ಆಗ್ತಾ ಇರೋದು. ಅದರಲ್ಲಿ ಹೇಳೋದಕ್ಕೆ ನನಗೆ ಯಾವುದೇ ಥರದ ಮುಜುಗರ ಇಲ್ಲ. ನೆಕ್ಸ್ಟ್ ಕ್ವಶನ್ನು, ಏನಕ್ಕೋಸ್ಕರ ಜಾಬ್ನ ಕ್ವಿಟ್ ಮಾಡಿದ್ರಿ, ಏನಕ್ಕೋಸ್ಕರ ಯೂಟ್ಯೂಬ್ನ ಮಾಡ್ತಾ ಇದ್ದೀರಾ? ಗುಡ್ ಕ್ವಶನ್. ಸೊ ತುಂಬ ಜನಕ್ಕೆ ಗೊತ್ತಿದೆ ಈ ವಿಷಯ. ನಾನು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇದ್ದೆ ಒಂದು ಕಾರ್ಪೊರೇಟ್ ಕಂಪ್ನಿನಲ್ಲಿ. ನನಗೇನು ಕಮ್ಮಿ ಸ್ಯಾಲ್ರಿ ಇರಲಿಲ್ಲ, ಒಳ್ಳೆ ಸ್ಯಾಲ್ರಿ ದುಡಿತಾ ಇದೆ. ಆಲ್ಮೋಸ್ಟ್ $1,00,000+ ನಂಗೆ ಸ್ಯಾಲ್ರಿ ಬರ್ತಾ ಇತ್ತು. ಒಂದು ವರ್ಷದ ಹಿಂದೆ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ನಾನು ಜಾಬ್ನ ಕ್ವಿಟ್ ಮಾಡಿದ್ದು. ಕ್ವಿಟ್ ಮಾಡಿ ಏನಕ್ಕೋಸ್ಕರ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ವೆರಿ ಹಾನೆಸ್ಟಾಗಿ ಹೇಳ್ತೀನಿ, ಯಾರಾದರೂ ಒಬ್ಬರು ಕಾರ್ಪೊರೇಟರ್ ವರ್ಕ್ ಮಾಡ್ತಾರೆ, ಅವ್ರು ತುಂಬ ಚೆನ್ನಾಗಿ ಗೊತ್ತು. ಒಂದು ಲೀವ್ ಬೇಕು ಅಂದರೆ ಹೋಗಿ ಮೇಲ್ ಕಳಿಸ್ಬೇಕು, ಮ್ಯಾನೇಜರ್ನ ಕೇಳಬೇಕು, TL ಕೇಳಬೇಕು. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಗಂಡು ಮಕ್ಳಿಗೆ ಬೆಲೆ ಇಲ್ಲ. ಅಂದರೆ ಗಂಡು ಮಕ್ಳಿಗೆ ಅಂತಲ್ಲ, ಕಷ್ಟಪಟ್ಟು ಯಾರು ಮಾಡ್ತಾರೋ ಅವ್ರಿಗೆ ರೆಕಗ್ನೈಸೇಷನ್ ಸಿಗಲ್ಲ, ರಿವಾರ್ಡ್ಸ್ ಇಲ್ಲ, ಏನೂ ಇಲ್ಲ. 8 ಅವರ್ 9 ಅವರ್ 10 ಅವರ್ ಯಾರಿಗೋಸ್ಕರ ದುಡಿಯೋದಕ್ಕಿಂತ ಅದು ನನಗೋಸ್ಕರ ದುಡಿಯೋಣ ಅನ್ನೋದು ಒಂದು ಮೈಂಡ್ಸೆಟ್ ಬಂತು. ಆಮೇಲೆ ಯೂಟ್ಯೂಬರ್ ಏನಕ್ಕೋಸ್ಕರ ಅಂತ ಅಂದರೆ, ಸೊ ನನಗೆ ಲೀವ್ ಬೇಕು ಅಂತ ಯಾರೂ ಕೇಳೋಂಗಿಲ್ಲ, ನನಗೆ ಎಲ್ಲಾದರೂ ಹೋಗಬೇಕು ಅನ್ನೋದ್ರೆ ಪರ್ಮಿಷನ್ ಕೇಳೋಂಗಿಲ್ಲ. ಯೂಟ್ಯೂಬರ್ ಲೈಫ್ ಎಷ್ಟು ಚೆಂದ ಅಂತಂದರೆ, ಇದನ್ನು ತುಂಬ ಜನ ಹೇಳಲ್ಲ, ಬಟ್ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನನಗಿವತ್ತು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಆರಾಮಾಗಿರ್ತೀನಿ. ನನಗೆ ಯಾರು ಬಂದು ಪ್ರಶ್ನೆ ಮಾಡಲ್ಲ, ಯಾಕೆ ನೀನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ. ನನಗೆ ಇವಾಗ ಯಾವುದೋ ಒಂದು ಜಾಗಕ್ಕೆ ಹೋಗಬೇಕು, ನಾನು ಈಗ ಪ್ಯಾಕ್ ಮಾಡಿದ್ರು ನಾನು ಆ ಜಾಗಕ್ಕೆ ಹೋಗ್ಬೋದು. ನನಗೆ ಆ ಜಾಗಕ್ಕೆ ಹೋಗೋದ್ರಿಂದ ನನಗೆ ಲಾಸ್ ಆಗುತ್ತೆ ಇಲ್ಲ, ಅಲ್ಲೊಂದು ಕಾಂಟೆಂಟ್ ಮಾಡ್ಕೊತೀನಿ. ಸೊ ಅಲ್ಲಿ ರೆವಿನ್ಯೂ ಎತ್ಬೋದು ನಾನು. ನನಗೆ ಇವಾಗ ಏನೋ ಒಂದು ಹೊಸದು ನೋಡ್ತೀನಿ, ಹೊಸದನ್ನ ಎಕ್ಸ್ಪ್ಲೋರ್ ಮಾಡಬೇಕು, ಮಾಡು. ನನ್ಗೆ ಯಾರು ಓಕೆ ನೀನು ಇದನ್ನೇ ಮಾಡ್ಬೇಕು ಅದನ್ನೇ ಮಾಡಬೇಕು ಅಂತ ನನಗೆ ಯಾರು ರೆಸ್ಟ್ರಿಕ್ಟ್ ಮಾಡೋರಿಲ್ಲ. ನಾನು ಏನು ಮಾಡ್ತೀನೋ, ನನಗೆ ಏನು ಇಷ್ಟ ಆಗುತ್ತೋ ಅದೆಲ್ಲದು ಕಾಂಟೆಂಟೇ. ಸೊ ಅದನ್ನು ಎಷ್ಟು ಯೂನಿಕಾಗಿ ಮಾಡ್ತೀನಿ ಅನ್ನೋದು ಅಷ್ಟೇ ಮ್ಯಾಟರ್ ಆಗುತ್ತೆ. ಇದಕ್ಕಿಂತ ಒಳ್ಳೆ ಕೆಲಸ ಯಾರಿಗೇನು ಸಿಗುತ್ತೆ? ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳೋದು, ಯಾರೇ ಯೂಟ್ಯೂಬರ್ ಆಗಬೇಕು ಅಂದ್ರೂ ತಲೆ ಕೆಡ್ಸ್ಕೊಬೇಡಿ. ಎಷ್ಟೊಂದು ಜನ ಏನೋ ಹೇಳ್ತಾರೆ, ಯೂಟ್ಯೂಬರ್ ಆಗಿ, ಇದು ಯಾರಪ್ಪನ ಮನೇನೋ ಆಸ್ತಿನೋ ಅಲ್ಲ, ಎಲ್ಲರೂ ಆಗಬೇಕು. ನಿಮಗೇನು ಇಷ್ಟನೋ ಅದನ್ನು ಯೂನಿಕಾಗಿ ಮಾಡಬೇಕು, ಅಷ್ಟೇ ನಾನು ಹೇಳೋದು. ಸೊ ಈ ಕ್ವಶನ್ ಕೇಳಿದವ್ರಿಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಇನ್ನು 4 ಕ್ವಶನ್ ಇದೆ. ಏನು ಇಂಟ್ರೆಸ್ಟಿಂಗ್ ಆಗಿ ಕೇಳಿದ್ದಾರೆ ಅಂದರೆ, ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಡಿಡ್ ಯು ಫೈಂಡ್ ಎನಿ ಗರ್ಲ್ ದಿಸ್ ಇಯರ್? ಡಿಡ್ ಯು ಕನ್ಫೆಸ್ ಯುವರ್ ಲವ್ ಟು ಎನಿವನ್ ಹೂ ವಾಸ್ ಸ್ಪೆಷಲ್ ಇನ್ ದಿಸ್ ಇಯರ್? ಓಕೆ, ಟು ಬಿ ವೆರಿ ಹಾನೆಸ್ಟ್, ನನ್ನ ಗರ್ಲ್ ಫ್ರೆಂಡ್ ಇದ್ದಿದ್ರೆ ನಾನು ಎದೆ ತಡ್ಕೊಂಡು ನಾನು ರಾಜಾರೋಷವಾಗಿ ಹೇಳ್ತಾ ಇದ್ದೆ, ಹೌದು ನನ್ನ ಹುಡುಗಿ ಇದ್ದಾಳೆ, ನನ್ನ ಹುಡುಗಿನ ತೋರಿಸ್ತಾ ಇದ್ದೆ. ನಾನು ಮುಚ್ಚಿಟ್ಕೊಂಡು ಗರ್ಲ್ ಫ್ರೆಂಡ್ ಇದ್ದು ನನ್ನ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಹೇಳೋವಂಥ ಕ್ಯಾಟಗರಿ ನಂದಲ್ಲ. ಇದು ಫಸ್ಟ್ ಥಿಂಗ್ ಗರ್ಲ್ ಫ್ರೆಂಡ್ ವಿಚಾರಕ್ಕೆ. ಡಿಡ್ ಯು ಫೈಂಡ್ ಎನಿ ಗರ್ಲ್ ದಿಸ್ ಇಯರ್? ಡಿಡ್ ಯು ಕನ್ಫೆಸ್ ಲವ್? ಈ ವರ್ಷ ನನಗೆ ಲವ್ವರು ಇಲ್ಲ ಅಂತಂದರೆ ಗರ್ಲ್ ಫ್ರೆಂಡು ಆ ಥರ ಎಲ್ಲ ಯಾರೂ ನನಗೆ ಅನಿಸೂ ಇಲ್ಲ, ಆ ಥರ ಫೀಲು ಆಗಿಲ್ಲ. ಬಟ್ ನನಗೆ ಒಂದಿಷ್ಟು ಜನ ತುಂಬ ಕ್ಯೂಟ್ ಅಂತ ಅನಿಸಿದ್ದು, ಚೆನ್ನಾಗಿದ್ದಾರೆ ಅಂತ ಅನಿಸಿದ್ದು ಉಂಟು. ಅದನ್ನು ನಾನು ಡೈರೆಕ್ಟಾಗಿ ಅವ್ರಿಗೆ ಹೇಳಿದ್ದೀನಿ. ಒಂದು ಇನ್ಸಿಡೆಂಟ್ನ ಹೇಳ್ತೀನಿ. ಎಲ್ಲಾಯಿತು ಅಂತಂದರೆ, ಐ ಆಮ್ ವೆರಿ ನ್ಯಾಚುರಲ್ ಪರ್ಸನ್. ನನಗೆ ಅದರಲ್ಲಿ ಚೆನ್ನಾಗಿ ಅನಿಸಿದ್ರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ನೀವು ತುಂಬ ಚೆನ್ನಾಗಿದ್ದೀರಾ, ನಿಮ್ಮ ಸ್ಮೈಲ್ ಚೆನ್ನಾಗಿದೆ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಾನು ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ತೀನಿ. ಸೊ ಹೀಗೆ ಒಂದ್ಸರಿ ನಾನು ಇನ್ಸ್ಟಾಗ್ರಾಮ್ ಸ್ಕಾಲ್ ಮಾಡಬೇಕಾದ್ರೆ ಒಂದು ಪ್ರೊಫೈಲ್ ಬಂತು. ಒಂದು ಪ್ರೊಫೈಲಲ್ಲಿ ಹುಡುಗಿ ತುಂಬ ಲಕ್ಷಣವಾಗಿ ಮುದ್ದಾಗಿದ್ದು. ನಾನು ಆ ಹುಡುಗಿಗೆ ಮೆಸೇಜ್ ಮಾಡಿದೆ, ಹಾಯ್ ಅಂತ ಹೇಳಿ. ಆ ಕಡೆಯಿಂದ ರಿಪ್ಲೈ ಬಂತು, ಹಲೋ ಅಂತ ಹೇಳಿ. ನಾನು ಮೆಸೇಜ್ ಮಾಡಿದೆ, ಯು ಲುಕ್ ಸೋ ಕ್ಯೂಟ್, ನೀವು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ, ಯು ಹ್ಯಾವ್ ಎ ಬ್ಯೂಟಿಫುಲ್ ಸ್ಮೈಲ್ ಅಂತ ಏನೋ ಒಂದು ಕಳಿಸಿದೆ. ಏನೋ ನಾನು ಕೆಟ್ಟದಾಗ ಮೆಸೇಜ್ ಮಾಡಿಲ್ಲ. ಸೊ ನಾನು ಮೆಸೇಜ್ ಮಾಡಿದೆ, ಹಾಗಿದ್ಮೇಲೆ ಆ ಮೆಸೇಜ್ ರಿಪ್ಲೈ ಬಂದಿಲ್ಲ. ಆಮೇಲೆ ಹೋಗಿ ನೋಡ್ತೀನಿ, ಬ್ಲಾಕು. ಸೊ ಅವತ್ತೇ ಲಾಸ್ಟ್ ನಾನು ಯಾವ್ದಾದ್ರು ಮೆಸೇಜ್ ಮಾಡಿ ಕಾಂಪ್ಲಿಮೆಂಟ್ ಕೊಡೋದು. ನಾನು ಇದಕ್ಕೆ ಮುಂಚೆ ತುಂಬ ಕಾಂಪ್ಲಿಮೆಂಟ್ ಕೊಡ್ತಾರೆ ಹುಡುಗರಿಗೆ ಎಲ್ರಿಗೂ. ಅವತ್ತು ಲಾಸ್ಟ್ ಮಾಡಿದೆ. ಅದಾಗಿದ್ಮೇಲೆ ಯಾರಿಗೂ ಕಾಂಪ್ಲಿಮೆಂಟೇ ಕೊಡೋಲ್ಲ. ಸೊ ಎಷ್ಟು ವೀಡ್ ಅನ್ಸ್ಬಿಡ್ತು ಅಂತಂದರೆ, ಏನು ತಪ್ಪು ಹೇಳಿದೆ, ಏನು ಅದರಲ್ಲಿ ಏನಿದೆ ಅಂತ ಹೇಳಿ ನಾನು ಅದನ್ನು ಇವ್ರಿಗೆ ಕಿತಾಡಿ ಕಿರಣ್ ಅವ್ರಿಗೆಲ್ಲ ಕರೆದ್ಬಿಟ್ಟು ತೋರಿಸ್ತದೆ, ನೋಡಿ ಇದರಲ್ಲಿ ಏನಾದರೂ ತಪ್ಪಿದೆಯಾ, ಈ ಥರ ಹಿಂಗೆ ಮಾಡಿದ್ದಕ್ಕೆ ಬ್ಲಾಕ್ ಮಾಡಿಬಿಟ್ರು ಅಂತ ಹೇಳಿ. ಸೊ ಈ ಥರ ಎಲ್ಲ ಒಂದು ಇನ್ಸಿಡೆಂಟ್ ಆಗಿದೆ. ಸೊ ಕನ್ಫ್ಯೂಸ್ ಮಾಡಿದಂದರೆ ಎಸ್, ಅವರು ಯಾರಾದರೂ ಚೆನ್ನಾಗಿ ಅನಿಸಿದ್ರೆ ಅದನ್ನು ಹೇಳಿದ್ದು ಉಂಟು. ಸೊ ಅದು ಈ ವರ್ಷದಲ್ಲಿ. ಸೊ ನೆಕ್ಸ್ಟ್ ಕ್ವಶನ್, ವೆನ್ ಈಸ್ ಯುವರ್ ಮ್ಯಾರೇಜ್? ಅಟ್ಲೀಸ್ಟ್ ಕೆನ್ ವಿ ಎಕ್ಸ್ಪೆಕ್ಟ್ ಮ್ಯಾರೇಜ್ ಇನ್ 2026? ಸೊ ಇಲ್ಲಿವರೆಗೂ ಮ್ಯಾರೇಜ್ ಫಿಕ್ಸ್ ಆಗಿದೆ, ಇಲ್ಲ ಹುಡುಗಿ ಫಿಕ್ಸ್ ಆಗಿದೆ, ಆ ಥರದ್ದೆಲ್ಲ ಏನೂ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ನನಗೇನು ಗೊತ್ತಾ, ಓಕೆ ಏನೋ ವಯಸ್ಸಾಗ್ತದೆ, ಮದುವೆ ಆಗಬೇಕು ಅಂತ ಮದುವೆ ಆಗೋದಲ್ಲ. ನಿಮ್ಗೆ ನಿಜವಾಗ್ಲೂ ಅನಿಸ್ಬೇಕು, ಓಕೆ ನಾನು ಇವಾಗ ರೆಡಿ ಇದ್ದೀನಿ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳೋದಕ್ಕೆ. ಮದುವೆ ಅಂದ ತಕ್ಷಣ ಇಟ್ಸ್ ನಾಟ್ ವೆರಿ ಈಸಿ. ಸೊ ಒಬ್ಬರು ನಿಮ್ಮ ಲೈಫಲ್ಲಿ ನಿಮ್ಮನ್ನ ನಂಬ್ಕೊಂಡು ಬರ್ತಾರೆ ಅಂತಂದರೆ, ನಿಮ್ಮನ್ನು ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅದಕ್ಕಿಂತ 10 ಪಟ್ಟು ಒಂದು ಜೀವನ ನೀವು ಅಷ್ಟು
ಜೋಪಾನವಾಗಿ ನೋಡ್ಕೊಳಕ್ ಆಗುತ್ತೆ ಅನ್ನೋದಾದರೆ ಮಾತ್ರನೇ ಮದುವೆ ಆಗಬೇಕು. ನನಗೆ ನಾನು ಇನ್ನೂ ಹುಡುಗ ಬುದ್ಧಿನಲ್ಲಿದ್ದೀನಿ, ನಾನು ಇನ್ನೂ ಎಂಜಾಯ್ ಮಾಡ್ತಾ ಇದ್ದೀನಿ, ಸುತ್ತಾ ಇದ್ದೀನಿ, ನನಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಕೇಪಬಿಲಿಟಿ ಇಲ್ಲ. ಸಡನ್ನಾಗಿ ನಾನು ನಂಬ್ಕೊಂಡು ಯಾರೋ ಒಬ್ಬರು ಬಂದರೆ ನಾನು ಅವ್ರನ್ನ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೋಬೋದಾ? ಈ ಥರ ಪ್ರಶ್ನೆಗಳೆಲ್ಲ ಎಷ್ಟೊಂದು ನನ್ನಲ್ಲಿ ನನಗೆ ಕಾಡುತ್ತೆ. ಅದಕ್ಕೋಸ್ಕರ ನಾನು ಇನ್ನೂ ರೆಡಿ ಇಲ್ಲ. ಪ್ರಾಬಬ್ಲಿ ಗೊತ್ತಿಲ್ಲ ನನ್ನ ಮೈಂಡ್ ಚೇಂಜ್ ಆಗುತ್ತೋ ಅಲ್ಲೋ ಹೆಂಗೋ ಏನೋ ಅಂತ ಹೇಳಿ. ಇನ್ ಕೇಸ್ ಏನಾದರೂ ಆ ಥರ ಆದರೆ ನಾನು ನಿಜ ಹೇಳ್ತಾ ಇದ್ದೀನಿ, ನಮ್ಮ ಜಾಯಿಂಟ್ ಫ್ಯಾಮಿಲಿ ಏನಿದೆ ಪ್ರತಿಯೊಬ್ರಿಗೂ ನಾನು ನನ್ನ ಮದುವೆನ ತೋರಿಸ್ತೀನಿ, ಬೇಕಾದ್ರೆ ಲೈವ್ ಮಾಡ್ತೀನಿ, ಇಲ್ಲಾಂದರೆ ಎಲ್ಲರೂ ಬರ್ಬೋದು. ಪ್ರತಿಯೊಬ್ಬರಿಗೂ ಊಟದ್ದು ಎಲ್ಲದೂ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಸೊ ಇನ್ ಕೇಸ್ ನಾನು ಏನಾದರೂ ಮದುವೆ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಸದ್ಯಕ್ಕಂತೂ ಆ ಥರದ್ದು ಏನೂ ಇಲ್ಲ. ಈ ಉತ್ತರಕ್ಕೆ ತುಂಬ ಜನ ಕಾಯ್ತಾ ಇದ್ರಿ, ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ. ಓಕೆ, ಲಾಸ್ಟ್ ಕ್ವಶನ್ ತುಂಬ ಚೆನ್ನಾಗಿ ಕೇಳಿದ್ದಾರೆ ಇದನ್ನು. ನೀವು ಹೆಲ್ಪ್ ಮಾಡೋದನ್ನ ಯಾಕೆ ನೀವು ರೀಲ್ಸ್ ಅಥವಾ ಸ್ಟೋರಿನಲ್ಲಿ ಹಾಕಲ್ಲ? ಓಕೆ, ಸೊ ಇದರಲ್ಲಿ ನಾನು ಒಂದಿಷ್ಟು ಪರ್ಟಿಕ್ಯುಲರ್ ಆಗಿ ಫಾಲೋ ಮಾಡ್ತೇನೆ. ಒಂದು, ಈಗ ಪುನೀತ್ ರಾಜ್ಕುಮಾರ್ ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಆ ಹೆಲ್ಪ್ ಮಾಡಿರೋದನ್ನ ಅವರು ತೀರೋಗೋವರೆಗೂ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಗೊತ್ತಿರಲಿಲ್ಲ ಅಷ್ಟೊಂದೆಲ್ಲ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ. ಯಾವತ್ತೂ ನಮ್ಮ ಮನೇಲಿ ಒಂದು ಹೇಳ್ತಾರೆ, ನೀನು ಯಾರಿಗಾದ್ರೂ ಏನಾದರೂ ಹೆಲ್ಪ್ ಮಾಡಿದ್ರೆ ಬಲ್ಗೈಲಿ ಮಾಡಿದ್ರೆ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳಿ. ಸೊ ನಾನು ಇದನ್ನು ಒಂದನ್ನು ಫಾಲೋ ಮಾಡ್ತೀನಿ. ನನಗೆ ಗೊತ್ತು, ನನಗೆ ಈಸಿಯಾಗಿ ಫಾಲೋವರ್ಸ್ನ ಹೇಗೆ ಗೇನ್ ಮಾಡಬೇಕು, ಇಲ್ಲ ಅಂತ ಅಂದರೆ ಫಾಲೋವರ್ಸ್ನ ಮಾಡ್ಕೋಬೇಕು ಅಂತಂದರೆ ಇದನ್ನೆಲ್ಲ ರೀಲ್ಸಲ್ಲಿ ಹಾಕಿದ್ರೆ ಆಬ್ವಿಯಸ್ಲಿ ಫಾಲೋವರ್ಸ್ ಬರ್ತಾರೆ. ನಮ್ಮ ಜನ ಹೆಂಗೆ ಅಂದರೆ ಸೆಂಟಿಮೆಂಟ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ, ಎಮೋಷನ್ಸ್ಗೆ ತುಂಬ ವ್ಯಾಲ್ಯೂ ಮಾಡ್ತಾರೆ. ನನಗೆ ಈ ಥರದನ್ನ ಇಟ್ಕೊಂಡು ನನ್ನ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಬೇಕು ಅನ್ನೋದು ನನ್ನ ಫಸ್ಟ್ ಇಂಟೆನ್ಷನ್ ಅಲ್ಲ. ಎರಡನೇದು ಬಂದು, ನನಗೆ ಫಸ್ಟ್ ಆಫ್ ಆಲ್ ಆ ಥರ ಮಾಡಿದ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇಲ್ಲ. ಬಟ್ ಏನಕ್ಕೋಸ್ಕರ ಲಾಸ್ಟ್ ಬಿಟ್ ಅಟ್ಲೀಸ್ಟ್ ನಾವು ತೋರಿಸ್ತೀವಿ ಅಂತ ಅಂದರೆ 2 ರೀಸನ್ ಇದೆ. ಒಂದು, ಅಟ್ಲೀಸ್ಟ್ ಯಾರಾದರೂ ವಿಡಿಯೋ ನೋಡಬೇಕಾದ್ರೆ ಅವ್ರಿಗೆ ಅನ್ಸೋದು, ಬಿಡಪ್ಪ ನಮ್ಮ ಲೈಫು ಬೇರೆಯವ್ರ ಲೈಫ್ಗಿಂತ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆಗಲಿ ಒಂದು. ಎರಡನೇದು ಬಂದು, ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಸರಿ ಇವಾಗ ನಾನು ಒಂದು 100 ರೂಪಾಯಿ ದುಡ್ದಿದ್ದೀನಿ, ಒಂದು 10 ರೂಪಾಯಿನ ನಾನೇನಾದರೂ ಮಾಡೋದ್ರಿಂದ ನಾನೇನು ಲಾಸ್ ಆಗಲ್ಲ ಅನ್ನೋದನ್ನು ಕಲಿತಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ತೋರಿಸ್ತೀವಿ. ಇನ್ನೊಂದು ಏನು ಅಂತ ಅಂದರೆ, ಜನಕ್ಕೆ ಆ ಕ್ವಶನ್ ಮಾರ್ಕ್ ಇರಬಾರ್ದು. ಹೌದು, ಇವನು ಇಷ್ಟು ದುಡ್ಕೊಂಡ, ಇದನ್ನು ಇವನೇನು ಮಾಡ್ತಾ ಇದ್ದಾನೆ, ಇವನೇ ತೊಗೊಂಡೋದ್ನೇನೋ ಆ ಥಾಟ್ ಬರಬಾರ್ದು. ಅಟ್ಲೀಸ್ಟ್ ಟ್ರಾನ್ಸ್ಪರೆನ್ಸಿ ಇರಲಿ. ಅದಕ್ಕೋಸ್ಕರನೇ ನಾನು ಲಾಸ್ಟಾಗಿ ಬಿಟ್ಟಾಕ್ತೀನಿ. ಬಟ್ ಇವತ್ತವರೆಗೂ ನಾನು ಏನೇ ದುಡ್ದು ಆ ಅಮೌಂಟ್ನ ಕೊಟ್ಟಿದ್ರು, ನಾನು ದುಡ್ದಿರೋದು ಒಂದು ಅಮೌಂಟ್ ಆಗಿರುತ್ತೆ, ಬಟ್ ಕೊಟ್ಟಿರೋದು ಬೇರೆ ಅಮೌಂಟ್ ಆಗಿರುತ್ತೆ. ಅದು ಎಷ್ಟು ಕೊಟ್ಟೆ ಅಂತ ಯಾರಿಗೂ ಗೊತ್ತಿರಲ್ಲ, ಏನು ಮಾಡಿದೆ ನನಗೆ ಗೊತ್ತಿರಲ್ಲ. ನನಗೆ ಅದನ್ನೆಲ್ಲ ತೋರಿಸ್ಕೊಂಡು ನನಗೆ ಸಬ್ಸ್ಕ್ರೈಬರ್ಸು ಫಾಲೋವರ್ಸು ಬೇಡ. ನನ್ನ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ನನಗೆ ಏನಿದೆ ಇವತ್ತಿಗೆ ನಾನು ಖುಷಿಯಾಗಿದ್ದೀನಿ. ನನಗೆ ಅತಿ ಆಸೆ ಇಲ್ಲ, ನನಗೆ ಇಷ್ಟು ಸಾಕು ಜೀವನದಲ್ಲಿ, ಇನ್ನೇನು ಬೇಕು. ಜೀವನ ಜೀವಿಸ್ಬೇಕು ಅಂತ ಹೇಳಿ ಎಷ್ಟೋ ವರ್ಷದ ಕನಸು ಕಂಡಿದ್ನ ಇವತ್ತು ಜೀವಿಸ್ತಾ ಇದ್ದೀನಿ. ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ, ಎಲ್ಲದೂ ಇದೆ, ಇನ್ನೇನು ಕೇಳಲಿ. ಸೊ ನನಗೆ ಅದರಿಂದ ರೀಲ್ಸ್ ಮಾಡ್ಕೊಂಡು ಫಾಲೋವರ್ಸ್ ಇನ್ನೊಂದಷ್ಟು ಜನ ಬರಬೇಕು ಅನ್ನೋದು ನನಗೇನು ಇಲ್ಲ. ನಿಜವಾಗ್ಲೂ ನಾನು ಇಷ್ಟಪಟ್ಟರೆ ಅವ್ರು ಹೇಗಿದ್ರು ಫಾಲೋ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ನನ್ನ ವೀಡಿಯೋಸ್ ನೋಡ್ತಾರೆ. ಇಲ್ಲ ಅಂತಂದರೆ ನನಗೆ ಏನು ಮಾಡಿದ್ರು ನೋಡಲ್ಲ. ಇದನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಜೀವನದಲ್ಲಿ ಯಾರಾದರೂ ನಮ್ಮನ್ನ ಇಷ್ಟಪಡಬೇಕು ಅಂದರೆ ಫೋರ್ಸ್ ಮಾಡಬಾರ್ದು. ಪ್ರೀತಿನೇ ಆಗಿರಲಿ, ಮದುವೆನೇ ಆಗಿರಲಿ, ಫ್ರೆಂಡ್ಶಿಪ್ಪೇ ಆಗಿರಲಿ, ಏನೇ ಆಗಿರಲಿ, ಯಾವುದನ್ನು ಫೋರ್ಸಿಂದ ಮಾಡಬಾರ್ದು. ಅವ್ರ ಮನ್ಸಿಗೆ ಅನಿಸ್ಬೇಕು, ಅವಾಗಷ್ಟೇ ಮಾಡಿದ್ರೆ ಅದು ಶಾಶ್ವತವಾಗಿರುತ್ತೆ. ಸೊ ಇವಾಗ ನೀವು ಕೊಡ್ತಾ ಇರೋ ಪ್ರೀತಿ ಮನಸ್ಸಿಂದ ಕೊಡ್ತಾ ಇದ್ದೀರಾ, ಅದು ಶಾಶ್ವತವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಹೇಗೆ ಉಳಿಸ್ಕೊಂಡು ಹೋಗಬೇಕು, ಅದನ್ನು ಹೇಗೆ ಕಾಪಾಡ್ಕೊಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿ ನೋಡ್ತಾ ಇದೆ. ಸೊ ನನ್ನ ಮುಂದಿನ ರೆಸೊಲ್ಯೂಷನ್, ನನ್ನ ಗೋಲ್ ಎಲ್ಲದೂ ಅಷ್ಟೇ, ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು, ನಾನು ಏನಾದರೂ ಹೊಸದಾಗಿ ಮಾಡಬೇಕು, ಇದಿಷ್ಟೇ. ಸೊ ನೀವು ಕೇಳಿದಂಥ ಅಷ್ಟು ಪ್ರಶ್ನೆಗಳಿಗೆ ಉತ್ತರನ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅಲ್ಲಿ ಇಲ್ಲಿ ಬೇರೆ ಕ್ವಶನ್ಸ್ಗಳನ್ನೆಲ್ಲ ಕೇಳಿದ್ದೀನಿ, ಒಂದಿಷ್ಟು ಸ್ಕಿಪ್ ಮಾಡಿದ್ದೀನಿ. ಇನ್ನೂ ಏನಾದರೂ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಅದಕ್ಕೆ ನೆಕ್ಸ್ಟ್ Q&A ಮಾಡಲ್ಲ, ಬಟ್ ಯಾವುದಾದ್ರೂ ವೀಡಿಯೋದಲ್ಲಿ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಡೆಫಿನೆಟಾಗಿ ಹೇಳ್ತೀನಿ. ಸೊ ನಾನು ಹೇಳಿದ್ದು ಎಷ್ಟು ಹಾನೆಸ್ಟಾಗಿ ನಿಮಗೆ ಅನಿಸ್ತು ನನ್ನ ಏನೋ ಬೇಜಾರು ಮಾಡ್ಕೊಳ್ಳೋ, ಹಾನೆಸ್ಟಾಗಿ ಕಮೆಂಟ್ ಮಾಡಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಇದೇ ರೀತಿ ಇರಲಿ. ಸೊ ಈ ವಿಡಿಯೋ 2025ರ ಕೊನೆಯ ವಿಡಿಯೋ ಆಗಿರುತ್ತೆ. 2026ರಲ್ಲಿ ಒಂದಿಷ್ಟು ಹೊಸ ಕಾಂಟೆಂಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾರೆ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.